ಕೆನಾನ್ EOS R5 Mark 1 ಅಲ್ಲ, ಇದು Mark 2 ನ ಎಲ್ಲಾ ಫೀಚರ್ ಗಳಿರುವಂತಹ ಒಂದು ವಿಡಿಯೋ. EOS 5D Mark 1, Mark 2, Mark 3, Mark 4 ವರೆಗೂ ಬಂದಂತ ಒಂದು ಜರ್ನಿ ಸ್ಟಾಪ್ ಆಗಿ EOS R5 Mark 1 ಗೆ ಬಂತು. ಆ ಕ್ಯಾಮ್ರಾ ಬಂದ ತಕ್ಷಣ ನಾವೆಲ್ಲ ತಗೊಂಡು ಯೂಸ್ ಮಾಡಿದೀವಿ. ಬಹಳ ಚೆನ್ನಾಗಿರುವಂತ ಕ್ಯಾಮ್ರಾ. ಅದೇ ಕ್ಯಾಮ್ರಾದ ಸೆಕೆಂಡ್ ಜನರೇಷನ್ ಅಂದ್ರೆ Mark 2 ರಿಲೀಸ್ ಆಗಿದೆ. ಬಟ್ ಅದರ ಫ್ಯೂಚರ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಮತ್ತೆ ಮುಂದೆ ನೋಡಕ್ ಹೋಗೋಣ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಈ ಕ್ಯಾಮ್ರಾದ ಮೆಗಾಪಿಕ್ಸೆಲ್ ನೋಡೋದಾದ್ರೆ 50.3 ಮೆಗಾಪಿಕ್ಸೆಲ್ಸ್ ಹೊಂದಿರುವಂತ ಕ್ಯಾಮ್ರಾ. ಆದ್ರೆ ಇದನ್ನ 45 ಮೆಗಾಪಿಕ್ಸೆಲ್ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ. ಯಾಕೆಂದ್ರೆ 45 ಮೆಗಾಪಿಕ್ಸೆಲ್ ತುಂಬಾ ಎಫೆಕ್ಟಿವ್ ಆಗಿರೋ ಮೆಗಾಪಿಕ್ಸೆಲ್. ಮತ್ತೆ ಇದರ ಸೆನ್ಸರ್ ಬಗ್ಗೆ ನೋಡೋದಾದ್ರೆ ಇದು ಬ್ಯಾಕ್ ಇಲ್ಯುಮಿನೇಟೆಡ್ ಟ್ಯಾಕ್ಡ್ ಸೆನ್ಸರ್ ಇರುವಂತ CMOS ಸೆನ್ಸರ್ ಇರುವಂತ ಒಂದು ಕ್ಯಾಮ್ರಾ. ಫಾರ್ ಎಕ್ಸಾಂಪಲ್, ಈಗ ಸೋನಿಲಿ A1 ಇದೆ, ನಿಕಾನ್ ಅಲ್ಲಿ ಒಂದು Z9 ಸೀರೀಸ್ ಇದೆ, ಇನ್ನು ಕೆನಾನ್ ಅಲ್ಲಿ ಬಂದ್ರೆ R3 ಇದೆ. ಅದನ್ನ ಬಿಟ್ರೆ ಇನ್ನ ಇದೇ ಕೆನಾನ್ ಅಲ್ಲಿ R5 Mark 2 ಅಲ್ಲಿ ಇದೆ ಸ್ಟ್ಯಾಕ್ಡ್ ಸೆನ್ಸರ್ ಇರುವಂತ ಒಂದು ಕ್ಯಾಮ್ರಾವನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕ್ಯಾಮ್ರಾ ಅಂದ್ಮೇಲೆ ISO ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 51,000 ಸಮಥಿಂಗ್ ISO ನ ಲೆಸ್ ನಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾಯ್ಸ್ 51,000 ನಾವು ಸಮಥಿಂಗ್ ಹೋಗ್ತಾ ಇದೀವಿ ಅಂದ್ರೂ ಕೂಡ ಆ ರೇಂಜ್ ವರ್ಗುನು ನಮಗೆ ನಾಯ್ಸ್ ಸ್ವಲ್ಪ ಕಮ್ಮಿ ಬರುವಂತ ಟೆಕ್ನಾಲಜಿನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ಡ್ಯುಯಲ್ ಪಿಕ್ಸೆಲ್ ಇಂಟೆಲಿಜೆಂಟ್ ಆಟೋ ಫೋಕಸ್ ಟೆಕ್ನಾಲಜಿನ ಹಾಕಿದ್ದಾರೆ. ಹಾಗಿದ್ರೆ ಡ್ಯುಯಲ್ ಪಿಕ್ಸೆಲ್ ಇಂಟೆಲಿಜೆಂಟ್ ಆಟೋ ಫೋಕಸ್ ಅಂದ್ರೆ ಏನು ಅಂತ ವಿಸ್ತಾರವಾಗಿ ನೀವು ಕೇಳೋದಾದ್ರೆ ಅದನ್ನ ಕಮೆಂಟ್ ಮಾಡಿ. ಅದ್ರಲ್ಲಿ ಏನಿದೆ ಯೂಸ್ ಅಂತ ನಾನು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಈಗ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಸೊ ಇಲ್ಲಿ ಡ್ಯುಯಲ್ ಫೋಕಸ್ ಟೆಕ್ನಾಲಜಿಲಿ ಏನಾಗ್ಬಿಡುತ್ತೆ ಅಂದ್ರೆ ನೀವು ಫೋಕಸ್ ಏನ್ ಮಾಡ್ತೀರೋ ಅದು ಸ್ಟ್ರಾಂಗ್ ಆಗಿ ಫೋಕಸ್ ತಗೊಳುತ್ತೆ. ಆಲ್ಮೋಸ್ಟ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ, ಯಾವುದೇ ಅಡೆತಡೆ ಇಲ್ದೇನೆ ಫೋಕಸ್ ಆಗುವಂಥದ್ದು, ಕ್ಯಾಮ್ರಾಗೆ ಫೋಕಸ್ ಮಾಡೋದಕ್ಕೆ ಈಸಿ ಆಗೋ ಮೆಥಡ್ ಅಲ್ಲಿ ಈ ಡ್ಯುಯಲ್ ಫೋಕಸ್ ಟೆಕ್ನಾಲಜಿ ಯೂಸ್ ಆಗುತ್ತೆ. ನಮಗೆ ಫಸ್ಟ್ ಎಲ್ಲಾ ಕ್ಯಾಮ್ರಾದಲ್ಲೂ 5D ಮತ್ತೆ ಈ ಒಂದು 1DX ಇಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಕೆನಾನ್ ಕ್ಯಾಮ್ರಾಗಳಲ್ಲಿ ಏನ್ ಬಂದಿದೆ ಫುಲ್ ಫ್ರೇಮ್ ಕ್ಯಾಮ್ರಾಗಳು, ಇದರಲ್ಲಿ ನಮಗೆ ಡಿಜಿಕ್ ಎಕ್ಸ್ ಅಂತ ಒಂದು ಚಿಪ್ ಸೆಟ್ ಅನ್ನ ಕೊಡ್ತಾ ಇದ್ರು. ಅಂದ್ರೆ ಪ್ರೊಸೆಸ್ ಮಾಡುವಂತ ಒಂದು ಚಿಪ್ ಸೆಟ್ ಅನ್ನ ಕೊಡ್ತಾ ಇದ್ರು. ಇದರಲ್ಲಿ ಪ್ಲಸ್ ಇನ್ನೊಂದು ಚಿಪ್ ಸೆಟ್ ಅನ್ನ ಆಡ್ ಮಾಡಿದ್ದಾರೆ. ಅದು ಯಾವ್ದಪ್ಪ ಅಂದ್ರೆ ಡಿಜಿಕ್ ಎಕ್ಸೆಲೇಟರ್ ಅಂತ. ಅಂದ್ರೆ ಎಕ್ಸೆಲೇಟರ್ ಒತ್ತುತ್ತಾ ಇದ್ದಾರೆ. ಅಂದ್ರೆ ಮೀನ್ಸ್ ನಾನು ಹೇಳ್ತಾ ಇರೋದೇನಂದ್ರೆ ಈ ಡಿಜಿಕ್ ಎಕ್ಸ್ ಜೊತೆಗೆ ಡಿಜಿಕ್ ಎಕ್ಸೆಲೇಟರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಫಾಸ್ಟ್ ಸ್ಪೀಡ್ ಅಲ್ಲಿ, ಫಾಸ್ಟ್ ಒಂದೇ ಸ್ಪೀಡ್ ಒಂದೇ ಆ ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ. ಸೊ ಸ್ಪೀಡ್ ಆಗಿ ಡಾಟಾ ಪ್ರೊಸೆಸಿಂಗ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಸೊ ಯಾವ್ದು ಹ್ಯೂಮನ್ ಯಾವ್ದು ಅನಿಮಲ್ ಅಂತ ಟ್ಯಾಲಿ ಮಾಡ್ಕೊಳ್ಳುತ್ತೆ, ಅನಲೈಸ್ ಮಾಡ್ಕೊಳ್ಳುತ್ತೆ. ಇದು ಫೋಕಸ್ ಏನು ಎತ್ತ ಡಾಟಾ ಪ್ರೊಸೆಸಿಂಗ್ ಅಂದ್ರೆ ಗೊತ್ತಿರುತ್ತಲ್ವ ನಿಮ್ಗೆ. ಇದನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ, ಫಾಸ್ಟ್ ಆಗಿ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಈ ಎಕ್ಸೆಲೇಟರ್ ಅನ್ನ, ಡಿಜಿಕ್ ಎಕ್ಸೆಲೇಟರ್ ಅನ್ನ ಅನ್ನೋ ಒಂದು ಚಿಪ್ ಅನ್ನ ಈ ಬಾಡಿ ಒಳಗಡೆ R5 Mark 2 ಬಾಡಿ ಒಳಗಡೆ ಎಕ್ಸ್ಟ್ರಾ ಹಾಕಿದ್ದಾರೆ. ಪ್ಲಸ್ ಇದು ರೋಲಿಂಗ್ ಶಟರ್ ಅಲ್ಲಿ ಡಿಸ್ಟ್ರಕ್ಷನ್ ಅಂತ ಇರುತ್ತಲ್ಲ, ಸ್ವಲ್ಪ ನಮ್ಗೆ ಡಿಸ್ಟರ್ಬ್ ಮಾಡುವಂತದ್ದು, ಅದನ್ನ ಕಮ್ಮಿ ಮಾಡ್ಕೊಡುತ್ತೆ. ಬಟ್ ಅಂತ ನಾವು ಕೆಲವೊಂದು ಆಕ್ಷನ್ ಪ್ರಿಯಾರಿಟಿ ಫೋಕಸ್ ಅನ್ನ ಮಾಡ್ಬೇಕಾದ್ರೆ, ಅಂದ್ರೆ ಸ್ಪೋರ್ಟ್ಸ್ ಎಕ್ಸೆಟ್ರಾ ಈ ತರ ಫೋಕಸ್ ಗಳನ್ನ ಮಾಡ್ಬೇಕಾದ್ರೆ, ಸಬ್ಜೆಕ್ಟ್ ಏನಾದ್ರು ಫೋಕಸ್ ನಾವು ಮಾಡಿರೋ ಏರಿಯಾದಲ್ಲಿ ಕ್ರಾಸ್ ಆಗ್ಬೇಕಾದ್ರೆ ನಮ್ಗೆ ಈ ಒಂದು ಏನ್ ಡಿಜಿಕ್ ಎಕ್ಸೆಲೇಟರ್ ಅಂತ ಕೊಟ್ಟಿದಾರಲ್ಲ, ಇದು ನಮ್ಗೆ ಡಾಟಾ ಅನಲೈಸ್ ಮಾಡಿ ಫೀಡ್ ಮಾಡ್ಕೊಡುತ್ತೆ. ಅದಲ್ಲದೆ ನಿಮ್ಗೆ ಈ ಕ್ಯಾಮ್ರಾದಲ್ಲಿ EOS R5 Mark 2 ಕ್ಯಾಮ್ರಾದಲ್ಲಿ ನಿಮ್ಗೆ ವಿಡಿಯೋ ಮತ್ತೆ ಫೋಟೋ ಒಂದೇ ಸಮಯದಲ್ಲಿ ಮಾಡಬಹುದು. ಅಕಸ್ಮಾತ್ ನೀವೇನಾದ್ರೂ ಫುಲ್ HD ವಿಡಿಯೋ ತೆಗಿತಾ ಇದ್ರೆ ಅದು ನಿಮ್ಗೆ 30p ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದಲ್ಲದೆ ನಿಮ್ಗೆ ಅಕಸ್ಮಾತ್ ಅದೇ ವಿಡಿಯೋ ನೀವು ರೆಕಾರ್ಡ್ ಇದ್ದ ಹಾಗೇನೆ ನೀವು ಫೋಟೋನ ಈ ಕ್ಯಾಮ್ರಾದಲ್ಲಿ ತೆಗಿಬಹುದು. ಇದು ತುಂಬಾ ಒಳ್ಳೆ ಟೆಕ್ನಾಲಜಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಎಷ್ಟು ಮೆಗಾಪಿಕ್ಸೆಲ್ ಬರುತ್ತೆ ಅಂದ್ರೆ 33 ಮೆಗಾಪಿಕ್ಸೆಲ್ ಅಲ್ಲಿ ನೀವು ಫೋಟೋನ ಕ್ಯಾಪ್ಚರ್ ಮಾಡಬಹುದು. ವಿಡಿಯೋ ಬಂದು ಫುಲ್ HD 30p ಅಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಇದು ಇವೆಂಟ್ ಆರ್ಗನೈಸರ್ಸ್ ಗಳಿಗೆ ಅಕಸ್ಮಾತ್ ತುಂಬಾ ಒಂದು ಲೋ ಬಜೆಟ್ ಆಗಿ ನೀವು ಆರ್ಡರ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂದಾಗ ಇದು ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇಲ್ಲ ಕಂಜೆಸ್ಟೆಡ್ ಸ್ಪೇಸ್ ಅಂಡ್ ಕಂಜೆಸ್ಟೆಡ್ ಟೈಮ್ ತುಂಬಾ ಇದ್ದಾಗ, ತುಂಬಾ ಇಮಿಡಿಯೇಟ್ಲಿ ಬೇಕು ಅಂತ ಅಂದಾಗ ಇದು ತುಂಬಾ ಕಡೆ ಯೂಸ್ ಆಗುತ್ತೆ. ಇದರಲ್ಲಿ ಬ್ಲಾಕ್ ಔಟ್ ಫ್ರೀ ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ಟ್ಯಾಕ್ಡ್ CMOS ಸೆನ್ಸರ್ ಇದೆಯಲ್ಲ, ಆದ ಕಾರಣ ನಮ್ಗೆ ಬ್ಲಾಕ್ ಔಟ್ ಫ್ರೀ ಡಿಸ್ಪ್ಲೇ ನಮ್ಗೆ ಇದರಲ್ಲಿ ಸಿಗುತ್ತೆ. ಎರಡನೇದು ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ಪೀಪಲ್ ಗಳ ಫೇಸ್ ಗಳನ್ನ ರಿಜಿಸ್ಟರ್ ಮಾಡಬಹುದು. ಎಷ್ಟು ಜನನ ರಿಜಿಸ್ಟರ್ ಮಾಡಬಹುದು ಅಂದ್ರೆ 10 ಜನರ ಮುಖವನ್ನ ಈ ಕ್ಯಾಮೆರಾದಲ್ಲಿ ರಿಜಿಸ್ಟರ್ ಮಾಡಬಹುದು. ಸೊ ರಿಜಿಸ್ಟರ್ ಮಾಡೋದ್ರಿಂದ ಆಗೋ ಉಪಯೋಗ ಏನಪ್ಪಾ ಅಂದ್ರೆ, ಅಕಸ್ಮಾತ್ ನಾವು 20 ಜನ ಇರುವಂತ ಒಂದು ಫ್ರೇಮ್ ಅಲ್ಲಿ ಫೋಕಸ್ ಮಾಡೋದಕ್ಕೆ ಹೊರಟಿದೀವಿ, ಅವಾಗ ಏನಾಗುತ್ತೆ, ನಾವು ಯಾರು ಫೇಸ್ ಅನ್ನ ರಿಜಿಸ್ಟರ್ ಮಾಡಿದ್ವಿ ಅವ್ರನ್ನ ಪ್ರಿಯಾರಿಟಿ ಫೋಕಸ್ ಆಗಿ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರಿಸೆಪ್ಷನ್ ನಿಲ್ಸಿದ್ರ, ರಿಸೆಪ್ಷನ್ ಅಲ್ಲಿ ಹುಡುಗ ಹುಡುಗಿ ಫೇಸ್, ಹುಡುಗಿ ಅಪ್ಪ ಅಮ್ಮನ ಫೇಸ್ ಗಳನ್ನ ರಿಜಿಸ್ಟರ್ ಮಾಡಿದ್ರ. ಈ ಕೆನಾನ್ R5 Mark 2 ಅಲ್ಲಿ ಫಸ್ಟ್ ಹೋಗೋದೆ ಅವ್ರ ಅಪ್ಪ ಅಮ್ಮ, ಹುಡುಗ ಹುಡುಗಿ, ಅಕ್ಕ ತಂಗಿ ಇವ್ರ ಫೇಸ್ಗೆ ಹೋಗುತ್ತೆ. ಅವ್ರು ಯಾರು ಇಲ್ದೇ ಇರುವಂತ ಪಕ್ಷದಲ್ಲಿ ನೀವು ಯಾರ ಮೇಲೆ ಫೋಕಸ್ ಮಾಡಿದ್ರೋ ಅವ್ರ ಮೇಲೆ ಫೋಕಸ್ ಆಗುತ್ತೆ. ಫೋಟೋಗ್ರಫಿ ಮಾಡ್ತಾ ಇದ್ದೀರಾ, ಯಾರೋ ನಿಮ್ಗೆ ಒಬ್ರು ಕ್ಲೈಂಟ್ ಸಪರೇಟ್ ಆಗಿ ಅವ್ರ ಫೋಟೋಸ್ ನ ತೆಗಿಲಿಕ್ಕೆ ಹೇಳಿದ್ದಾರೆ. ಸೊ 10 ಜನ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ, ಯಾವುದೋ ಒಂದು ವಾಲಿಬಾಲ್ ಆಡ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ರು ಕ್ಲೈಂಟ್ ನನ್ನನ್ನ ತೆಗೀರಿ ಅಂತ ನಿಮ್ಮನ್ನ ಕರೆಸಿರ್ತಾರೆ. ನೀವು ಮಾಡೋ ಫೋಕಸ್ ಯಾರ್ದೋ ಮೇಲೆ ಬಿದ್ದು, ಯಾರ್ದೋ
ಫೋಟೋ ಕ್ಯಾಪ್ಚರ್ ಆದಾಗ ಆ ಫೋಟೋನ ನಿಮ್ಮ ಕ್ಲೈಂಟ್ ನೋಡಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಅದ್ರ ಬದಲು ನೀವು ಈ ಫೇಸ್ ರಿಜಿಸ್ಟರ್ನ ಅಲ್ಲಿ ಆನ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಂಡ್ರೆ ನೀವು ಆ ಕ್ಲೈಂಟ್ ಫೇಸ್ನ ಇದರಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಮಾತ್ರನೇ ಫೋಕಸ್ ಫಸ್ಟ್ ಪ್ರಿಯಾರಿಟಿಲಿ ಇರುತ್ತೆ. ಸೊ ಬೇರೆಯವ್ರಿಗೂ ಫೋಕಸ್ ಆಗುತ್ತೆ, ಬಟ್ ಫಸ್ಟ್ ಪ್ರಿಯಾರಿಟಿ ಅವರೇ ಆಗಿರ್ತಾರೆ. ಸೊ ಅವಾಗ ನಿಮಗೆ ಆರಾಮಾಗಿ ಫೋಕಸ್ ಮಾಡಿ ನೀವು ಅನ್ಕೊಂಡಿರುವಂಥ ಇಮೇಜ್ನ ಕ್ಲಿಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಐ ಕಂಟ್ರೋಲ್ ಆಟೋ ಫೋಕಸ್. ಈ ಒಂದು ಟೆಕ್ನಾಲಜಿ ಆಕ್ಚುಲಿ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಒಂಥರ ವೈರಲ್ ಆಗ್ತಾ ಇರುವಂಥ ಟೆಕ್ನಾಲಜಿ ಇದು. ಏನಪ್ಪಾ ಅಂದ್ರೆ ಅಕಸ್ಮಾತ್ ಈ ವ್ಯೂ ಫೈಂಡರ್ ಡಿಸ್ಪ್ಲೇ ತೆಗಿಬೇಕಾದ್ರೆ ನಾನು ಹೇಳ್ತಾ ಇಲ್ಲ, ವ್ಯೂ ಫೈಂಡರ್ ಅಲ್ಲಿ ಕಣ್ಣಲ್ಲಿ ನೋಡ್ತಾ ವ್ಯೂ ಫೈಂಡರ್ ಅಲ್ಲಿ ತುಂಬಾ ಹತ್ತಿರದಿಂದ ತೆಗಿಬೇಕಾದ್ರೆ ನಿಮ್ಮ ಕಣ್ಣಿನ ರೆಟಿನ ಯಾರ ಮೇಲೆ ಫೋಕಸ್ ಆಗುತ್ತೋ ಅಂದ್ರೆ ರೈಟ್ ಇರೋರ್ ಮೇಲೆ ಲೆಫ್ಟ್ ಇರೋರ್ ಮೇಲೆ, ನೀವು ರೈಟ್ ಅಲ್ಲಿ ಇರೋರ್ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಕ್ಕೆ ಅವರು ಟ್ರ್ಯಾಕ್ ಆಗ್ತಾರೆ. ಸೊ ಫೋಕಸಿಂಗ್ ಅಲ್ಲಿ ಅವರು ಟ್ರ್ಯಾಕ್ ಆಗ್ತಾರೆ. ಅವ್ರ ಮೇಲೆ ನೀವೇನಾದ್ರೂ ಆಫ್ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅವ್ರು ಎಲ್ಲೇ ಹೋದ್ರು ಟ್ರ್ಯಾಕ್ ಆಗ್ತಾ ಇರ್ತಾರೆ. ಅಕಸ್ಮಾತ್ ನೀವು ಇಬ್ರು ಇದ್ರಪ್ಪ ಒಂದು ಫ್ರೇಮ್ ಅಲ್ಲಿ, ಇದ್ರು ಅವಾಗ 3 ಜನ ಇದ್ರು, ಯಾರ ಕಡೆ ನೋಡ್ಬಿಟ್ಟು ನೀವು ಅವ್ರನ್ನ ಫೋಕಸಿಂಗ್ ಗೆ ಅಂದ್ರೆ ಕ್ಯಾಮ್ರಾಗೆ ಸೆನ್ಸ್ ಆಗ್ಬೇಕು ಆ ತರ ನೀವೇನಾದ್ರು ಅವ್ರನ್ನ ನೋಡಿ ಆಫ್ ಬಟನ್ ಅಂದ್ರೆ ನೀವು ಏನ್ ಫೋಟೋ ಕ್ಲಿಕ್ ಮಾಡ್ತೀರಾ ಆ ಬಟನ್ ಅಲ್ಲಿ ಆಫ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಅವರು ಆಟೋ ಫೋಕಸಿಂಗ್ ಟ್ರ್ಯಾಕಿಂಗ್ ಅಲ್ಲಿ ಲಾಕ್ ಆಗ್ತಾರೆ. ಸೊ ಅವಾಗ ಅವ್ರು ಎಲ್ಲೇ ಹೋದ್ರು ಕೂಡ ಅವ್ರ ಮೇಲೆ ಫೋಕಸ್ ಇರುತ್ತೆ, ಆರಾಮ್ಸೆ ನೀವು ಟಕ್ ಅಂತ ಕ್ಲಿಕ್ ಮಾಡ್ಕೋಬಹುದು. ಇದು ಒಂಥರ ಫಾಲೋ ಫೋಕಸ್ನ ನೆಕ್ಸ್ಟ್ ವರ್ಷನ್. ಇದು ಐ ಕಂಟ್ರೋಲ್ ಆಟೋ ಫೋಕಸ್. ಇದು ಅಕಸ್ಮಾತ್ ಆಕ್ಚುಲಿ ಇದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರೆ ಅಂದ್ರೆ ಈ ಟೆಕ್ನಾಲಜಿ ಯಾವಾಗ ಬಂತು ಅಂತ ನೋಡೋದಾದ್ರೆ 1992ರಲ್ಲಿ EOS 5 ಅನ್ನೋ ವರ್ಷನ್ ಇಂದ ಈ ಸಬ್ಜೆಕ್ಟ್ ಕೆನಾನ್ ಕಂಪನಿಯವರ ಮೈಂಡ್ ನಲ್ಲಿ ಇತ್ತು. ಆದ್ರೆ ಅವಾಗ SLR ಕ್ಯಾಮ್ರಾಗಳು ಮಾತ್ರನೇ ಮಾಡ್ತಾ ಇದ್ದಿದ್ರಿಂದ ಅಷ್ಟೊಂದು ಟೆಕ್ನಾಲಜಿ ಇನ್ನೂ ಬಿಲ್ಡ್ ಆಗದೆ ಇರೋದ್ರಿಂದ, ಅಷ್ಟು ಸ್ಪೀಡ್ ಆಗಿ ಪ್ರೊಸೆಸ್ ಆಗದೆ ಇರೋದ್ರಿಂದ ಅದು ಸಾಧ್ಯ ಆಗಿರಲಿಲ್ಲ. ಬಟ್ ಇವಾಗ ಮಿರರ್ಲೆಸ್ಸು ಮತ್ತು ಈ ಟೆಕ್ನಾಲಜಿ ವೈಸ್ ತುಂಬ ದೊಡ್ಡದಾಗಿರೋದ್ರಿಂದ ಈಗ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಈ ಕ್ಯಾಮ್ರಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು LCD ಮತ್ತು ವ್ಯೂ ಫೈಂಡರ್ ನೋಡೋದಾದ್ರೆ ವ್ಯೂ ಫೈಂಡರ್ ಬಂದ್ಬಿಟ್ಟು 0.5 ಇಂಚಸ್ ಅಂದರೆ ಅರ್ಧ ಇಂಚು ಅಷ್ಟೇ ಇರುತ್ತೆ. ಬಟ್ ಅದರಲ್ಲಿ 5.76 ಮಿಲಿಯನ್ ಡಾಟ್ಸ್ಗಳು ಇರುತ್ತೆ. ಇದರಲ್ಲಿ ನಮಗೆ ಐ ಕಂಟ್ರೋಲ್ ಒಂದು ಸೆನ್ಸರ್ ಇರುತ್ತೆ. ನಾವು ಆಗಲೇ ಹೇಳಿದ್ನಲ್ಲ ಐ ಕಂಟ್ರೋಲ್ ಆಟೋ ಫೋಕಸ್ ಅಂತ, ಅದರದ್ದು ಒಂದು ಸೆನ್ಸರು ಇದರೊಳಗಡೆ ಇರುತ್ತೆ. ಅದಕ್ಕಿಂತ ಇನ್ನೊಂದು ಪಾಯಿಂಟ್ ಬಂದರೆ ನಮಗೆ EOS R5 Mark 1 ನಲ್ಲಿ ಏನು ಬ್ರೈಟ್ ಇತ್ತೋ ಡಿಸ್ಪ್ಲೇ ಅದರ ಡಬಲ್ ಮಾಡಿದ್ದಾರೆ ಈಗ, ಅದಕ್ಕಿಂತ ಡಬಲ್ ಬ್ರೈಟ್ನೆಸ್ ಈ ವ್ಯೂ ಫೈಂಡರ್ ಅಲ್ಲಿ ಸಿಗುತ್ತೆ. LCD ನೋಡೋದಾದ್ರೆ ನಿಮಗೆ LCD ನೋಡೋದಾದ್ರೆ 3.2 ಇಂಚಸ್ TFT LCD ಡಿಸ್ಪ್ಲೇ ನಿಮಗೆ ನಾರ್ಮಲ್ ಆಗಿ ಎಲ್ಲ ಕ್ಯಾಮ್ರಾದಲ್ಲಿ ಇರೋ ತರನೇ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮಗೆ 2.1 ಮಿಲಿಯನ್ ಡಾಟ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ಸ್ವಲ್ಪ ರೆಸಲ್ಯೂಷನ್ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಟಚ್ ಸ್ಕ್ರೀನು, ನೀವು ಆಟೋ ಫೋಕಸಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಟಚ್ ಹಾಕಿದ ತಕ್ಷಣ ಕಂಟ್ರೋಲ್ ಆಗುತ್ತೆ, ಅದು ನಿಮಗೆ ಸೆಟ್ಟಿಂಗ್ಸ್ಗಳನ್ನು ಟಚಲ್ಲೇ ನಿಲ್ಸ್ಕೊಳ್ಳುವಂಥದ್ದು, ಇದೆಲ್ಲ ನಾರ್ಮಲ್ ಆಗಿ ಕಾಮನ್ ಆಗಿ ಈ ಕ್ಯಾಮ್ರಾದಲ್ಲೂ ಕಂಟಿನ್ಯೂ ಮಾಡಿದ್ದಾರೆ. ಶಟರ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ EOS R5 Mark 2 ನಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಮೆಕ್ಯಾನಿಕಲ್ ಶಟರ್ ಎರಡೂ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ಮೆಕ್ಯಾನಿಕಲ್ ಶಟರ್ ಬಗ್ಗೆ ಹೇಳ್ಬಿಡ್ತೀನಿ. ಮೆಕ್ಯಾನಿಕಲ್ ಶಟರ್ ಅಲ್ಲಿ ಎಲ್ಲ ಟೈಮ್ ತರಾನೇ 12 FPS ಅಂತ ಇದೆ. ಐ ಮೀನ್ 12 ಫೋಟೋಸನ್ನ 1 ಸೆಕೆಂಡ್ ಅಲ್ಲಿ ಕ್ಲಿಕ್ ಮಾಡ್ಕೊಬಹುದು. ಅದರಲ್ಲಿ ಏನೋ ಅಂತ ಲಾಜಿಕ್ ಅಂದ್ರೆ ತುಂಬಾ ದೊಡ್ಡ ವಿಷಯ ಕಾಣಿಸ್ತಾ ಇಲ್ಲ. ಬಟ್ ಎಲೆಕ್ಟ್ರಾನಿಕ್ ಶಟರ್ನಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ವಿಷಯ ಇದರಲ್ಲಿ ಕಾಣಿಸುತ್ತೆ, ಯಾಕೆಂದ್ರೆ ಇದು 30 FPS ಇದೆ. ಅದಲ್ಲದೆ ನಿಮಗೆ ಬ್ಲ್ಯಾಕ್ಔಟ್ ಫ್ರೀ ಡಿಸ್ಪ್ಲೇ ಸಿಗುತ್ತೆ, ಯಾಕೆಂದ್ರೆ ಸ್ಟ್ಯಾಕರ್ ಸೆನ್ಸರ್ ಇದೆ. ಅದಕ್ಕೋಸ್ಕರ ಈ 30 FPS ಬಂದ್ಬಿಟ್ಟು ನಿಮಗೆ JPEG ಪ್ಲಸ್ ರಾ ಅಲ್ಲಿ ನೀವು ಶೂಟ್ ಮಾಡ್ಬೋದು. ಒಂದೇ ಕ್ಲಿಕ್ನಲ್ಲಿ 1 ಸೆಕೆಂಡಲ್ಲಿ 30 ರಾ ಫೋಟೋಸ್ಗಳನ್ನ 45 ಮೆಗಾ ಪಿಕ್ಸೆಲ್ಗಳನ್ನ ಈ ಕ್ಯಾಮ್ರಾದಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಅಕಸ್ಮಾತ್ ನೀವು JPEG ತೆಗೆದ್ರೆ 200 JPEG ಫೋಟೋಸ್ಗಳನ್ನ ತೆಗಿಬಹುದು ಅಂತ ಈ ಕ್ಯಾಮ್ರಾದಲ್ಲಿ ಹೇಳಿದ್ದಾರೆ. ಅಕಸ್ಮಾತ್ ನೀವೇನಾದ್ರೂ ಸೈಜ್ ನ ಕಮ್ಮಿ ಮಾಡ್ಕೊಂಡ್ರೆ, ಅಂದ್ರೆ ಈಗ ನಾವು ಲಾರ್ಜ್ ಇಂದ ಸ್ಮಾಲ್ ವರ್ಗೂ ಹಾಕೋತೀವಲ್ಲ, ಅವಾಗ ನಾವೇನ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿ 300 ಈ ಲೆಕ್ಕಾಚಾರಕ್ಕೆ ಹೋಗ್ಬೋದೇನೋ ಅಂತ ಒಂದು ಗೆಸ್ಸಿಂಗ್ ಅಷ್ಟೇ. ಕೆನಾನ್ EOS R5 Mark 2 ನ ಕ್ಯಾಮ್ರಾದಲ್ಲಿ 2 ಕಾರ್ಡ್ ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಈ 2 ಕಾರ್ಡ್ ಸ್ಲಾಟ್ ಅಲ್ಲಿ ಡಿಫ್ರೆಂಟ್ ಅಂದ್ರೆ ಸ್ವಲ್ಪ ಹೈ ಸ್ಪೀಡ್ ಇರುವಂತ ಒಂದು ಸ್ಲಾಟ್, ಒಂದು ಸ್ವಲ್ಪ ಕಮ್ಮಿ ಮಿಡ್ ಅಲ್ಲಿ ಇರುವಂತ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಲಾಟ್ ಅಲ್ಲಿ ನಿಮಗೆ CF Express Type B 2.0 ಇದನ್ನ ನೀವು ಹಾಕೊಂಡು ಫೋಟೋ ತೆಗಿಬಹುದು. ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ಅಂದ್ರೆ 2 TB ವರೆಗೂ ಒಂದು ಕಾರ್ಡ್ ಅನ್ನ ನೀವು ಕ್ಯಾಮ್ರಾದಲ್ಲಿ ಹಾಕಿ ಒಂದು ರೆಕಾರ್ಡ್ ಆರ್ ಕ್ಯಾಪ್ಚರ್ ಅನ್ನ ಮಾಡಬಹುದು. ಇನ್ನೊಂದು ಸ್ಲಾಟ್ ಅಲ್ಲಿ ನಿಮಗೆ SD ಕಾರ್ಡ್, SDXC ಕಾರ್ಡ್, SDHC ಕಾರ್ಡ್, ಈ ಕಾರ್ಡ್ ಗಳನ್ನ ನೀವು UHS 2 ವರ್ಷನ್ ಅಲ್ಲಿ ಇರುವಂತಹ ಕಾರ್ಡ್ ಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಫೋಟೋಗ್ರಫಿಗೆ ಬಂದ್ರೆ ನಾನು ಆಗ್ಲೇ ಹೇಳಿದಂಗೆ 50.3 ಮೆಗಾ ಪಿಕ್ಸೆಲ್ ಇರುವಂತಹ ಕ್ಯಾಮ್ರಾ, ಆದ್ರೆ ತುಂಬಾ ಎಫೆಕ್ಟಿವ್ ಆಗಿ 45 ಮೆಗಾ ಪಿಕ್ಸೆಲ್ ಇದೆ. ನಿಮಗೆ 45 ಎಫೆಕ್ಟಿವ್ ಮೆಗಾ ಪಿಕ್ಸೆಲ್ ಇರುವಂತಹ ಒಂದು ಇಮೇಜ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅದಲ್ಲದೆ ನಿಮಗೆ +or-3 ಅದು ರೆಗ್ಯುಲರ್ ಎಲ್ಲ ಕ್ಯಾಮ್ರಾದಲ್ಲೂ ಅಂದ್ರೆ ಇಂಡಿಯನ್ ಕ್ಯಾಮ್ರಾದಲ್ಲೂ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅದನ್ನ ಬಿಟ್ಟು
ಬಿಟ್ರೆ ನಿಮ್ಗೆ ರಾ, JPEG, HEIF ಅನ್ನೋ 3 ಫಾರ್ಮೆಟ್ ಅಲ್ಲಿ ಫೋಟೋಸ್ ಗಳನ್ನ ತೆಗಿಬಹುದು. ಹಾಗಾದ್ಮೇಲೆ ಇದರಲ್ಲಿ ಕಲರ್ ಬಿಟ್ ಎಷ್ಟಪ್ಪ ಬರುತ್ತೆ ಅಂದ್ರೆ ರಾ ಅಲ್ಲಿ ತೆಗೆದ್ರೆ ನಿಮ್ಗೆ 14 ಬಿಟ್ ವರೆಗೂ ಸಿಗುತ್ತೆ. HEIF ಫಾರ್ಮೆಟ್ ಅಲ್ಲಿ ನೀವು ಫೋಟೋ ತೆಗೆದ್ರೆ 10 ಬಿಟ್ ವರೆಗೂ ಸಿಗುತ್ತೆ. ಇನ್ JPEG ಅಲ್ಲಿ ನೀವು ಫೋಟೋ ತೆಗಿತಾ ಇದೀರಾ ಅಂದ್ರೆ 8 ಬಿಟ್ ವರೆಗೂ ಸಿಗುತ್ತೆ. ನನ್ನ ಸಜೆಷನ್ ನಿಮ್ಗೆ ರಾಲ್ ತೆಗಿರಿ. ಅಕಸ್ಮಾತ್ ರಾಲ್ ತೆಗಿಯೋದಕ್ಕೆ ನಿಮ್ಗೆ ಏನಾದ್ರು ಸ್ಪೇಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ HEIF ಫಾರ್ಮೆಟ್ ಅಲ್ಲಿ ತಗೊಳ್ಳಿ, ಆಮೇಲೆ ಪ್ರೊಸೆಸ್ ಮಾಡ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ಅದು ಬಿಟ್ಟು ನಿಮ್ಗೆ ಇದ್ರಲ್ಲಿ ಯಾವ್ಯಾವ ಕಲರ್ ಸಿಗುತ್ತೆ ಅಂದ್ರೆ Adobe RGB ಮತ್ತೆ sRGB ಕಲರ್ಗಳು ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನ ವಿಡಿಯೋಗ್ರಫಿ ಅಂದ್ರೆ ಮೂವಿ ಈ ತರ ವಿಷಯಗಳಿಗೆ ಈ ಕ್ಯಾಮ್ರಾ ಬಗ್ಗೆ ತಿಳ್ಕೋದಾದ್ರೆ ಇದ್ರ ಬಗ್ಗೆ ಏನು ಫ್ಯೂಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸಿಕ್ಕಾಬಟ್ಟೆ ಇದರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಗಳು ವಿಡಿಯೋಗೆ ಆಕ್ಚುಲಿ ಕೊಟ್ಟಿರೋದ್ರು. ಇದರಲ್ಲಿ ಯಾವ್ಯಾವ ರೆಸೊಲ್ಯೂಷನ್ ಅಲ್ಲಿ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಬಹುದು ಅನ್ನೋದಾದ್ರೆ 8K, 4K, Full HD ಈ 3 ಫಾರ್ಮೆಟ್ ಅಲ್ಲೂ ಕೂಡ ಈ ಕ್ಯಾಮ್ರಾದಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡಬಹುದು. 8K ಬಂದ್ಬಿಟ್ಟು ನಿಮಗೆ 30p ಅಂಡ್ 60p ಅಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಬಹುದು. ಅದು ಇಂಟರ್ನಲ್ ಕ್ಯಾಮ್ರಾ ರೆಕಾರ್ಡ್ ಅಲ್ಲಿ ಮಾಡಬಹುದು. ಅಂದ್ರೆ ಕ್ಯಾಮ್ರಾದಲ್ಲಿ ಇರೋ ಕಾರ್ಡ್ ಅಲ್ಲೇ ನೀವು 8K 60p ಅನ್ನ ರೆಕಾರ್ಡ್ ಮಾಡಬಹುದು. ಇದು ಅದ್ಭುತವಾದಂತ ಫ್ಯೂಚರ್. ಆಕ್ಚುಲಿ 4K ಇನ್ಬಿಲ್ಟ್ ರೆಕಾರ್ಡ್ ಮಾಡಬಹುದು ಅಂತ ಕೊಟ್ರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದು 8K ಕೊಟ್ಬಿಟ್ರೆ ಇನ್ನೆಷ್ಟು ಖುಷಿ ಆಗ್ಬಾರ್ದು ಅಲ್ವಾ? ಸೊ 8K ನಮ್ಗೆ ಏನಾಗ್ಬಿಡುತ್ತೆ, ಎಕ್ಸ್ಟರ್ನಲ್ ಮಾನಿಟರ್ ಹಾಕಿ ನಾವು ರೆಕಾರ್ಡ್ ಮಾಡಬೇಕಾಗಿತ್ತು, ಬಟ್ ಇಂಟರ್ನಲ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಕಾರ್ಡ್ ಸ್ಲಾಟ್ ಅಲ್ಲಿ CF Express ಟೈಪ್ B 2.0 ನಿಮ್ಗೆ 2TB ವರ್ಗು ಮ್ಯಾಕ್ಸಿಮಮ್ ಕೆಪಾಸಿಟಿ ಕೊಟ್ಟಿರೋದು. ಇನ್ನು 4K ವಿಷಯಕ್ಕೆ ಬಂದ್ರೆ ನಿಮ್ಗೆ ಇದರಲ್ಲಿ 30p, 60p, 120p ವರ್ಗು ಈ ಕ್ಯಾಮ್ರಾದಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಬಹುದು. ಸೊ 60p ಇಟ್ಸ್ ನಾರ್ಮಲ್, ಸರಿನಾ? ನಾರ್ಮಲ್ ಎಲ್ಲ ಕಡೆ ನಾವು 60p ನ ರೆಕಾರ್ಡ್ ಮಾಡ್ತೀವಿ. ಸೊ 120p ಕೊಟ್ಟಿದಾರಲ್ಲ ವಿತೌಟ್ ಕ್ರಾಪಿಂಗ್, ಇದು ನಮ್ಗೆ ಸಂತೋಷ ಪಡುವಂತ ವಿಷಯ, ಅಂದ್ರೆ ಖುಷಿ ತರುವಂತ ವಿಷಯ. ಆಮೇಲೆ ಇದರಲ್ಲಿ ನಿಮ್ಗೆ HDR ಮೋಡ್ ಆನ್ ಮಾಡ್ಕೊಂಡು ಫುಲ್ HDR ಮೋಡ್ ಅಲ್ಲಿ 4K ಅಲ್ಲಿ ನೀವು ಶೂಟ್ ಮಾಡಬಹುದು ಅಂತ ಒಳ್ಳೆ ಕ್ಯಾಮ್ರಾನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಕೆನಾನ್ ಅವರು. ಅಂದ್ರೆ HDR ಅಲ್ಲಿ ಕೆಲವರು ಸುಮಾರು ಜನ HDR ಅನ್ನ ಯೂಸ್ ಮಾಡೋದಿಲ್ಲ, ಬಟ್ ಕೆಲವರು HDR ಬೇಕು ಅನ್ನೋರು ಈ ಕ್ಯಾಮ್ರಾನ ಆರಾಮ್ಸೆ ತಗೋಬಹುದು. 4K ಅಲ್ಲಿ 120p ಕೊಟ್ಟಿದ್ದಾರೆ, ಅಂದ್ರೆ ಫುಲ್ HD ಕೊಟ್ಟಿದ್ದಾರೆ. ಫುಲ್ HD ಬಗ್ಗೆ ನೋಡೋದಾದ್ರೆ ನಿಮ್ಗೆ ಸೊ ಇದರಲ್ಲಿ 24p ಇಂದ ಸ್ಟಾರ್ಟ್ ಆಗುತ್ತೆ. ನೀವು 24p, 50p, 60p ಆಮೇಲೆ 120p ಅದನ್ನ ದಾಟಿ 240p ವರ್ಗು ಇದರಲ್ಲಿ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಹುದು. 120ನೇ ಸ್ಲೋ ಮೋಷನ್, 240 ಹಾಕಿದ್ರೆ ಅದು ಇನ್ನೂ ಸಿಕ್ಕಾಪಟ್ಟೆ ಸ್ಲೋ ಮೋಷನ್. ನಮ್ಗೆ ಏನಾದರೂ ಸಿಕ್ಕಾಪಟ್ಟೆ ಸ್ಲೋ ಮೋಷನ್ ಮಾಡುವಂತ ವಿಡಿಯೋಗಳು ಬೇಕಂದ್ರೆ ಈ ಕ್ಯಾಮ್ರಾಗಳನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ನಾವು ಯಾವ್ಯಾವ ರೆಸೊಲ್ಯೂಷನ್ ಅಲ್ಲಿ ನೋಡಿದ್ವಿ, ಯಾವ್ಯಾವ ರೆಸೊಲ್ಯೂಷನ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತ ನೋಡಿದ್ವಿ. ಇನ್ನು ಯಾವ್ಯಾವ ಫಾರ್ಮೆಟ್ ಅಲ್ಲಿ ರೆಕಾರ್ಡ್ ಮಾಡ್ಬೋದು ಅಂತಾನು ನಮ್ಗೆ ಆರಾಮ್ಸೆ ಗೊತ್ತಿರುತ್ತೆ. ಇನ್ನು ಅದನ್ನ ಬಿಟ್ಟು ನೋಡೋದಾದ್ರೆ ನಮ್ಗೆ ಇಲ್ಲಿ C-Log 2 and 3 ಅಲ್ಲಿ ನಾವು ಇನ್ಬಿಲ್ಟ್ ಇದನ್ನ ಕೊಟ್ಟಿರ್ತಾರೆ. C-Log 2 and 3 ಇದರಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ C-RAW ಅಂತ ಬರುತ್ತೆ. ಅದನ್ನ ನೀವು ಪ್ರೊಸೆಸಿಂಗ್ ಅಲ್ಲಿ ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲಿ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಲಾಗ್ ಅಲ್ಲಿ ಇದು ಇನ್ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದನ್ನ ಬಿಟ್ರೆ ನಿಮ್ಗೆ ಇದರಲ್ಲಿ ಡ್ಯುಯಲ್ ಕಾರ್ಡ್ ರೆಕಾರ್ಡಿಂಗ್ ಅನ್ನ ಹೊಂದಿರುವಂತ ಕ್ಯಾಮ್ರಾ. ಅಕಸ್ಮಾತ್ ಫಸ್ಟ್ ಕಾರ್ಡ್ ಅಲ್ಲಿ ನೀವು 8K ರೆಕಾರ್ಡ್ ಮಾಡ್ತಾ ಇದ್ರೆ ಅದನ್ನ ವಿಡಿಯೋ ಎಡಿಟಿಂಗ್ ಮಾಡಿದಾಗ ನಿಮ್ಮ ಹತ್ರ ಹೈ ಸ್ಪೀಡ್ಗೆ ವರ್ಕ್ ಮಾಡುವಂತ ಕಂಪ್ಯೂಟರ್ ಸಿಸ್ಟಮ್ PC ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಇದರಲ್ಲಿ ಇನ್ನೊಂದು ಸ್ಲಾಟ್ ಇದೆಯಲ್ಲ, ಇದರಲ್ಲಿ 2K ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಸೊ ಈ 2K ರೆಕಾರ್ಡಿಂಗ್ ನ ತಗೊಂಡೋಗಿ ನೀವು ಆರಾಮಾಗಿ ವಿಡಿಯೋನ ಎಡಿಟ್ ಮಾಡ್ಕೋಬಹುದು. ಆಮೇಲೆ 4K ಫುಟೇಜ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಐ ಮೀನ್ ಅದು ನಿಮಗೆ ಎಡಿಟಿಂಗ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಸೊ ಆ ಥರ ಮಾಡ್ಕೊಬೋದು. ಸೊ ಇದರಲ್ಲಿ ಡ್ಯುಯಲ್ ಕಾರ್ಡ್ ರೆಕಾರ್ಡಿಂಗ್ ಅಂತ ಒಂದು ಫ್ಯೂಚರ್ ಇದೆ, ಇದು ನಾವು ಯೂಸ್ ಮಾಡ್ಕೋಬಹುದು. ಟೆಲಿ ಲ್ಯಾಂಪ್ ಕೂಡ ಇದ್ರ ಮುಂದೆ ಕೊಟ್ಟಿದ್ದಾರೆ. ನೀವು ರೆಕಾರ್ಡಿಂಗ್ ಬಟನ್ ಒತ್ತಿದಾಗ ಟೆಲಿ ಲ್ಯಾಂಪ್ ಮುಂದೆ ಆನ್ ಆಗುತ್ತೆ. ಸೊ ಇದು ಕೂಡ ನಮಗೆ ಪ್ಲಸ್ ಪಾಯಿಂಟ್. ಅದಲ್ಲದೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದರಲ್ಲಿ 16 ಡೈನಾಮಿಕ್ ರೇಂಜ್ ಇರುವಂತದ್ದು. ಸೊ ಇದು ಕೂಡ ನಮಗೆ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಅಂದ್ರೆ ಲಾಗ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಪ್ರೀ ಕ್ಯಾಪ್ಚರಿಂಗ್ ಟೆಕ್ನಾಲಜಿ ಅನ್ನೋದು ಎಲ್ಲಾ ಕ್ಯಾಮ್ರಾದಲ್ಲೂ ಸದ್ದು ಮಾಡ್ತಾ ಇರುವಂತ ವಿಷಯ. ಅದು ಈ ಕ್ಯಾಮ್ರಾದಲ್ಲೂ ಕೂಡ ಜೋರಾಗಿ ಸದ್ದು ಮಾಡ್ಬಿಟ್ಟಿದೆ. ಏನಂದ್ರೆ ನಿಮ್ಗೆ 15 ಶಾರ್ಟ್ಸ್ ಬಿಫೋರ್ ಪ್ರೀ ಕ್ಯಾಪ್ಚರ್ ಈ ಕ್ಯಾಮ್ರಾದಲ್ಲಿ ಆಗಿರುತ್ತೆ. ಅಕಸ್ಮಾತ್ ನೀವು ರಾ, JPEG, HEIF ಅಲ್ಲಿ ಯಾವ್ದ್ರಲ್ಲೇ ತೆಗೆದ್ರು ನಿಮ್ಗೆ 15 ಶಾರ್ಟ್ಸ್ ಬಿಫೋರ್ ನಿಮ್ಗೆ ಈ ಪ್ರೀ ಕ್ಯಾಪ್ಚರ್ ಮೋಡ್ ಆನ್ ಆಗೋಗಿರುತ್ತೆ. ನಿಮಗೆ ಬೇಕಾಗಿರೋ ಶಾರ್ಟ್ಸ್ಗಿಂತ 15 ಶಾರ್ಟ್ಸ್ ಮುಂಚೆನೆ ಇದು ನಿಮಗೆ ರೆಕಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಇದು ಎಲೆಕ್ಟ್ರಾನಿಕ್ ಶಟರ್ ಅಲ್ಲಿ ಮಾತ್ರ. ಎಲ್ಲದ್ರ ಬಗ್ಗೆ ಹೇಳಿ IS ಬಗ್ಗೆ ಬಿಟ್ಬಿಟ್ರೆ ಇಮೇಜ್ ಸ್ಟೆಬಿಲೈಸೇಷನ್ ಇದ್ರೊಳಗಡೆ ಎಷ್ಟು ಚೆನ್ನಾಗುತ್ತೆ ಅಂದ್ರೆ 8.5 to 7.5 ಸ್ಟಾಪ್ ವರ್ಗು ಈ ಇಮೇಜ್ ಸ್ಟೆಬಿಲೈಸೇಷನ್ ಈ ಕ್ಯಾಮ್ರಾದಲ್ಲಿ ಆಗುತ್ತೆ. ಆದ್ರೆ ಡಿಪೆಂಡಿಂಗ್ ಆನ್ ಲೆನ್ಸಸ್, ಕೆನಾನ್ ಲೆನ್ಸ್ ಗಳನ್ನೇ ಕಂಪನಿ ರೆಫರ್ ಮಾಡಿರುವಂತ ಅಂದ್ರೆ ನಿಮ್ಗೆ ಹೇಳಿರುವಂತ ಲೆನ್ಸಸ್ ಗಳನ್ನೇ ಈ EOS R5 Mark II ಅಲ್ಲಿ ಬಳಸೋದಾದ್ರೆ ನಿಮ್ಗೆ 8.5 ಮತ್ತೆ 7.5 ವರ್ಗು ಇಮೇಜ್ ಸ್ಟೆಬಿಲಿಟಿ ನಿಮ್ಗೆ ಸಿಗುತ್ತೆ. ಸೊ ಅದರ್ವೈಸ್ ಬೇರೆ ಯಾವ್ದಾದ್ರು ಲೆನ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ನಾವು ಸಿಗೋದಿಲ್ಲ. ಸೊ ಎಲ್ಲಾದ್ರೂ ಹೇಳಿದ್ವಿ 8K ರೆಕಾರ್ಡಿಂಗ್ ಕೊಟ್ಟಿದ್ದಾರೆ, 30 FPS ಕೊಟ್ಟಿದ್ದಾರೆ,
15 ಶಾರ್ಟ್ಸ್ ಬಿಫೋರ್ನೇ ಪ್ರೀ ಕ್ಯಾಪ್ಚರ್ ಮೋಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಇಷ್ಟೆಲ್ಲ ಆಗ್ಬೇಕಾದ್ರೆ ಕ್ಯಾಮ್ರಾ ಬಾಡಿ ಏನು ಸುಮ್ಮನೆ ಇರುತ್ತಾ, ಹೀಟ್ ಆಗಲ್ವಾ? ಸೊ ಹಾಗಾಗಿ ಹೀಟ್ ಸಿಂಕಿಗೆ ಅಂತ ಕೆನಾನ್ ಅವರು ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ನಾವು ಬ್ಯಾಟ್ರಿ ಗ್ರಿಪ್ ಗಳನ್ನ ಹಾಕ್ತೀವಿ ಕ್ಯಾಮ್ರಾಗೆ, ಅದೇ ತರ ಅದೇ ಬ್ಯಾಟ್ರಿ ಗ್ರಿಪ್ ಅಂತ ಒಂದು ಮಾಡೆಲ್ ಅಲ್ಲಿ ಫ್ಯಾನ್ ಅನ್ನ ರೆಡಿ ಮಾಡಿದ್ದಾರೆ. ಇದು ಡೈರೆಕ್ಟ್ ನಿಮ್ಗೆ ಮಿರರ್ಗೆ ಅಂದ್ರೆ ಸೆನ್ಸರ್ಗೆ, ಸೊ ಬೋರ್ಡ್ಗೆ ಏನಾದ್ರು ತಗೊಳ್ಳಿ ಒಳಗಡೆಗೆ ಗಾಳಿ ಹೋಗುತ್ತೆ, ಅಲ್ಲಿ ತಣ್ಣಗಾಗುತ್ತೆ. ನಿಮ್ಗೆ ಅಷ್ಟೊಂದು ಬಾಡಿ ಹೀಟ್ ಆಗೋ ಚಾನ್ಸಸ್ ಬಹಳ ಕಮ್ಮಿ. ಆದ್ರೆ ಇದರ ಪ್ರೈಸ್ ನೋಡಿದ್ರೆ ಸುಮ್ಮನೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ, ತುಂಬಾ ಇದಾಗಿ ಹೇಳ್ತಾ ಇಲ್ಲ, ಐ ಥಿಂಕ್ ಒಂದು 40,000 ಇರ್ಬೋದು. ಸೊ ಈ 40,000 ರೂಪಾಯಿದು ಒಂದು ತಗೊಂಬಂದು ಹಾಕಿದ್ರೆ ಒಳಗಡೆ ಕೂಲ್ ಆಗುತ್ತೆ. ನೀವು 8K ವಿಡಿಯೋ ಮಾಡ್ತೀರಾ ಅಂದ್ರೆ 40,000 ರೂಪಾಯಿ, 30,000 ರೂಪಾಯಿನೋ 25,000 ರೂಪಾಯಿನೋ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಸೊ ಇದೊಂಥರ ಪ್ಲಸ್ ಪಾಯಿಂಟ್ ಹೌದು, ನಮ್ಗೆ ಇಲ್ಲಿ ದುಡ್ಡು ಅಂತ ಬಂದಾಗ ಮೈನಸ್ ಪಾಯಿಂಟ್ ಹೌದಲ್ವಾ? ಸೊ ಇದರಲ್ಲಿ ಇನ್ನ ಫ್ಲಾಶ್ ಮೌಂಟ್ ಇಲ್ವಾ ಅಂದ್ರೆ ಖಂಡಿತ ಫ್ಲಾಶ್ ಮೌಂಟ್ ಇದೆ. ನೀವು ಇದರಲ್ಲೂ ಕೂಡ ಫ್ಲಾಶ್ ಅನ್ನ ಹಾಕಿ ಆರಾಮಾಗಿ ಫೋಟೋನ ತಗೋಬಹುದು. ಇದೇನು ದೊಡ್ಡ ವಿಷಯ ಅಂದ್ರೆ ಕೆಲವೊಂದು ಕ್ಯಾಮ್ರಾಗಳಲ್ಲಿ ಫ್ಲಾಶ್ ಮೌಂಟ್ ದೊಡ್ಡ ವಿಷಯ ಆಗಿರುತ್ತೆ. ಒಂದೊಂದ್ಸರಿ ಬಾಡಿಗಿಂತ ಫ್ಲಾಶ್ ದಪ್ಪ ಇರೋದು ಹಾಕಿರ್ತೀವಿ, ಇವೆಲ್ಲ ನಮ್ಗೆ ಅನ್ಕಂಫರ್ಟಬಲ್ ಫೀಲ್. ಬಟ್ ಕೆನಾನ್ ಅವರು ಅವಾಗಿಂದ ಇವಾಗಿನವರೆಗೂ ಅದೆಂತದೇ ಫ್ಲಾಶ್ ಹಾಕಿದ್ರು ಒಂಥರ ಗ್ರಿಪ್ ಆಗಿ ನಮ್ಗೇನು ಅನ್ಕಂಫರ್ಟಬಲ್ ಫೀಲ್ ಆಗದೆ ಇರೋ ತರ ಮೌಂಟ್ ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ HDMI ಕೇಬಲ್ ಔಟ್ ಕೂಡ ಸಿಗ್ತಾ ಇದೆ. ಅಕಸ್ಮಾತ್ ನೀವು ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂದ್ರೆ ಇದರಲ್ಲಿ ಆರಾಮಾಗಿ ನೀವು ಲೈವ್ ಸ್ಟ್ರೀಮಿಂಗ್ ಮಾಡ್ಕೋಬಹುದು. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಯಾವ್ದ್ರಲ್ಲಿ ಬೇಕೋ ನೀವು ಲೈವ್ ಸ್ಟ್ರೀಮಿಂಗ್ ಎಕ್ಸ್ಟರ್ನಲ್ ಅಡಾಪ್ಟರ್ಗಳನ್ನು ಹಾಕಿ HDMI ಔಟ್ ಇದ್ರಲ್ಲಿ ಕೊಟ್ಟಿರ್ತಾರೆ, ಹಾಕೊಂಡು ನೀವು ಮಾಡ್ಕೋಬಹುದು. ಇಲ್ಲ ನಾನು ಲೈವ್ ಆಗಿ ರಿಮೋಟ್ ಆಕ್ಸೆಸ್ ಅಂದ್ರೆ ಲೈವ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡೋದನ್ನ ಮಾನಿಟರ್ ನೋಡ್ಕೊಂಡು ಮತ್ತೆ ಅಲ್ಲೂ ಕೂಡ ಇನ್ನೊಂದು ರೆಕಾರ್ಡಿಂಗ್ ಮಾಡ್ಕೋತೀನಿ ಅಂದ್ರೆ ಆರಾಮ್ಸೆ ನೀವು ಮಾಡ್ಕೋಬಹುದು. HDMI ಹಾಕೊಂಡು ನೀವು ಮಾಡುವಂತ ಎಲ್ಲಾ ಪ್ರೊಸೆಸ್ಗಳಿಗೂ ಸಪೋರ್ಟ್ ಆಗುವಂತ HDMI ಇದ್ರಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ನೀವು ಎಕ್ಸ್ಟರ್ನಲ್ ಮೈಕ್ ಹಾಕೊಂತೀನಿ, ಎಕ್ಸ್ಟರ್ನಲ್ ಒಂದು ಆಡಿಯೋ ಜಾಕ್ ಹಾಕೋತೀನಿ ಅಂದ್ರು ಅದಕ್ಕೂ ಕೂಡ ನಿಮ್ಗೆ ಆಕ್ಸ್ ಒಂದು ಏನ್ ಪೋರ್ಟ್ ಕೊಟ್ಟಿದ್ದಾರೆ ಅದು ಇದರಲ್ಲಿ ಕೊಟ್ಟಿದ್ದಾರೆ. ಎಂದಿನಂತೆ ಇದರಲ್ಲೂ ಕೂಡ R5 Mark II ಬಾಡಿಲೂ ಕೂಡ ನಿಮ್ಗೆ ಮೆಗ್ನೀಷಿಯಂ ಅಲಾಯ್ ಬಾಡಿಯನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಆಗೋದಿಕ್ಕೆ ಸೊ ಇದರಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರಿ, ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಗೆ ಆಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ ಎಕ್ಸ್ಟರ್ನಲ್ ಆಡಿಯೋ ಮೈಕ್ ಅಂದ್ರೆ ಎಕ್ಸ್ಟರ್ನಲ್ ಮೈಕ್, ವೈರ್ಲೆಸ್, ವೈರ್ಡ್ ನಮ್ಗೆ ಯಾವ್ದು ನನ್ನ ಹತ್ರ ಇಲ್ಲ, ನಾನು ಔಟ್ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ಇಂಟರ್ನಲ್ ಮೈಕ್ ಗಟ್ಟಿ ಇದೆಯಾ ಅಂತ ನೋಡ್ಕೋಬೇಕು. ಗಟ್ಟಿ ಇದೆಯಾ ಅಂದ್ರೆ ಹೊಡೆದ್ ನೋಡೋದಲ್ಲ, ಅದರ ಒಂದು ಕ್ವಾಲಿಟಿ ಇದೆಯಾ, ಅದಕ್ಕೆ ತಾಕತ್ ಇದೆಯಾ ಅಂತ ನೋಡೋದಾದ್ರೆ ಇದರಲ್ಲಿ ಇಂಟರ್ನಲ್ ಇನ್ಬಿಲ್ಟ್ ಮೈಕ್ ಇದೆ. ಸೊ ಇನ್ಬಿಲ್ಟ್ ಮೈಕ್ ಅಲ್ಲೇ ನಿಮ್ಗೆ 16 ಬಿಟ್ ಟು 24 ಬಿಟ್ ವರೆಗೂ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು. ಯಾಕಪ್ಪ ಅಷ್ಟು ಬಿಟ್ ಬೇಕಂದ್ರೆ ನೀವು ಅಕಸ್ಮಾತ್ ಏನೋ ಒಂದು ರೆಕಾರ್ಡ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ನಾಯ್ಸ್ ಬಂದ್ಬಿಟ್ಟಿದೆ, ಏನೋ ಒಂದು ಸಮಥಿಂಗ್ ಇದೆ, ಅದನ್ನ ಮತ್ತೆ ನೀವು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಡಿಟ್ ಮಾಡಬೇಕು ಅಂದ್ರೆ ಅಷ್ಟು ತಾಕತ್ತಾಗಿರೋ ಫುಟೇಜ್ ಬೇಕಾಗತ್ತೆ. ಇದು 2 ಚಾನಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಇವತ್ತಿನ R5 Mark II ನ ಸ್ಟೋರಿ. ಇದರ ಒಂದು ಲಾಸ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ ನನಗೆ 8K ಕೊಟ್ಟಿರೋದು ಸಿಕ್ಕಾಪಟ್ಟೆ ಖುಷಿ ವಿಷಯ, ಅದರಲ್ಲೂ 60p ಕೊಟ್ಟಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ವಿಷಯ. ಆಮೇಲೆ 45 ಮೆಗಾಪಿಕ್ಸೆಲ್ ಅಂದ್ರೆ ಎಫೆಕ್ಟಿವ್ ಮೆಗಾಪಿಕ್ಸೆಲ್ ಕೊಟ್ಟಿರೋದು ಕೂಡ ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ನಿಮ್ಗೆ ಪ್ರೀ ಕ್ಯಾಪ್ಚರ್ ಮೋಡ್ ಕೊಟ್ಟಿದ್ದಾರೆ, ಅದು ಕೂಡ ಪ್ಲಸ್ ಪಾಯಿಂಟ್. ಇದಕ್ಕಿಂತ ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್ ಅಂದ್ರೆ ನಮಗೆ ಒಂದೇ ಕ್ಯಾಮ್ರಾದಲ್ಲಿ ಒಂದೇ ಟೈಮಲ್ಲಿ ಒಂದೇ ಬಟನ್ ಅಲ್ಲಿ ನಮಗೆ ವಿಡಿಯೋ ಮತ್ತೆ ಫೋಟೋನ ಒಂದೇ ಟೈಮಲ್ಲಿ ರೆಕಾರ್ಡ್ ಮಾಡುವಂತ ಒಂದು ಫ್ಯೂಚರ್ ಇದರಲ್ಲಿ ಕೊಟ್ಟಿದ್ದಾರೆ. ಫುಲ್ HD 30p ಅಂಡ್ ಅಕಸ್ಮಾತ್ ನೀವು ಇಮೇಜ್ ತೆಗೆದ್ರೆ 33 ಮೆಗಾಪಿಕ್ಸೆಲ್ ಅಲ್ಲಿ ನಿಮಗೆ ಫೋಟೋ ಸಿಗುತ್ತೆ. ಈ ತರ ಒಂದು ಫ್ಯೂಚರ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನೋಡಕ್ ಹೋದ್ರೆ ನಮಗೆ ಈ ತರ ಒಂದು ಶಿಪ್ಮೆಂಟ್ ಬಾಡಿಲಿ ಒಂದು ಮುಂದೆಗಡೆ ಟೆಲಿ ಲ್ಯಾಂಪ್ ಕೊಟ್ಟಿರೋದು, ರೆಕಾರ್ಡಿಂಗ್ ಆಗ್ತಾ ಇದ್ರೆ ಆ ಇಂಡಿಕೇಶನ್ ನಮ್ಗೆ ಮುಂದೆಗಡೆ ಲೈಟ್ ಮುಖಾಂತರ ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟ್ ಹೋಗೋದಾದ್ರೆ ಕಾರ್ಡು, ನಿಮಗೆ ಹೆವಿ ಕಾರ್ಡನ್ನ ಯೂಸ್ ಮಾಡುವಂತ ಒಂದು ಪೋರ್ಟನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಒಂದು ಪ್ರೈಸ್ ಎಷ್ಟಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ ನಾನು ನೋಡಿದ ಪ್ರಕಾರ 4 ಲಕ್ಷ ಚಿಲ್ಲರೆ ಇದೆ. ನೀವು ತಗೊಳ್ಳುವಂಥ ಟೈಮಲ್ಲಿ 3 ಲಕ್ಷ ಚಿಲ್ಲರೆ ಇರ್ಬೋದು, ಇಲ್ಲ 5 ಲಕ್ಷ ಆಗ್ಬೋದು, ಇಲ್ಲ 4 ಲಕ್ಷ ಆಗ್ಬೋದು. ಬಟ್ ನಾನು ಇವತ್ತು ನೋಡಿರೋಂಥ ಪ್ರಕಾರ ನನಗೆ 4 ಲಕ್ಷ ಚಿಲ್ಲರೆ ತೋರಿಸ್ತಾ ಇದೆ. ಸೊ ಚಿಲ್ಲರೆ ಅಂದ್ರೆ ಚಿಲ್ಲರೆ ಅಲ್ಲ, ಹೇಳ್ತಾ ಇರೋದು ನಾವು ಒಂದು ಕೋಟಿ ಹೇಳ್ಬಿಟ್ಟು 4 ಲಕ್ಷ ಅಂದ್ರೆ 1 ಕೋಟಿ ಚಿಲ್ಲರೆ ಅಂತಾನೆ ಹೇಳೋದು. 4 ಲಕ್ಷ 30,000 40,000 ಇದ್ರು 4 ಲಕ್ಷ ಸಮಥಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ಯಾರ್ಯಾರು ಯೂಸ್ ಮಾಡ್ಬೋದಪ್ಪ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನನ್ನ ಒಂದು ಸಜೆಷನ್ ಏನಂದ್ರೆ ನೀವು ಸ್ಪೋರ್ಟ್ಸ್ ಫೋಟೋಗ್ರಾಫರ್ ಆಗಿದ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ನೀವು ಅಕಸ್ಮಾತ್ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲು, ಫುಟ್ಬಾಲು ಈ ತರ ಯಾವ್ದಾದ್ರು ಒಂದು ಇದ್ರೆ ಆರಾಮಾಗಿ ನಿಮ್ಗೆ ಚೆನ್ನಾಗಿ ಆಟೋ ಫೋಕಸಿಂಗ್ ಸಿಸ್ಟಮ್ ಚೆನ್ನಾಗಿದೆ. ಸೊ ನಿಮ್ಗೆ ಫೋಕಸ್ ಟ್ರ್ಯಾಕಿಂಗ್ ಆಗುತ್ತೆ, ಫೇಸ್ ರಿಜಿಸ್ಟ್ರೇಷನ್ ಇದೆ. ಸೊ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ನೀವೇನಾದ್ರು ಬೈಕ್ ಇಲ್ಲ ಕಾರ್ ಫೋಟೋಸ್ ತೆಗಿತಾ ಇದ್ರೆ, ರೇಸಿಂಗ್ ಫೋಟೋಗ್ರಫಿಗೆ ನೀವೇನಾದ್ರು ಹೋಗಿದ್ರೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕಂದ್ರೆ ಫಾಸ್ಟ್ ಆಗಿ ಡಾಟಾ ಪ್ರೊಸೆಸ್ ಮಾಡೋದಕ್ಕೆ ಎಲ್ಲ ಪ್ರೊಸೆಸರ್ ಚಿಪ್ಸೆಟ್ ಗಳನ್ನ ಒಳಗಡೆ ಹಾಕಿದ್ದಾರೆ, ನಿಮ್ಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವು
ಸಿನಿಮಾಟೋಗ್ರಾಫರ್ ಆಗಿದ್ದು ಸಿನಿಮಾ ಮಾಡ್ತಾ ಇದ್ರೆ, ಡಾಕ್ಯುಮೆಂಟರಿ ಮಾಡ್ತಾ ಇದ್ರೆ, ಕೆನಾನ್ ಅಲ್ಲಿ ಮಾಡಬೇಕು ಅಂತಿದ್ರೆ ಈಗ ಆಲ್ರೆಡಿ 5D Mark IV ಅಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ಬಿಟ್ಟಿದೆ. ಅಕಸ್ಮಾತ್ ಆ ಥರ ಏನಾದರೂ ಈ ಕ್ಯಾಮ್ರಾದಲ್ಲಿ ಮಾಡೋಕೆ ಹೋದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಮ್ರಾ. ಯಾಕೆಂದ್ರೆ ನಿಮ್ಗೆ ಇದರಲ್ಲಿ ಹೆವಿ ರೆಸಲ್ಯೂಷನ್ ಇರುವಂತ 8K ರೆಸಲ್ಯೂಷನ್ ಇರುವಂತ 60p 30p ಎರಡರಲ್ಲೂ ರೆಕಾರ್ಡ್ ಮಾಡುವಂತ ಫ್ಯೂಚರ್ ಇದ್ರೊಳಗಡೆ ಇದೆ. ಅದ್ರ ಜೊತೆಗೆ ನಿಮಗೆ ಹೆವಿ ಕಾರ್ಡ್ ಅನ್ನ ಇದ್ರಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಎಕ್ಸಸರೀಸ್ ನಲ್ಲಿ ತುಂಬಿ ಹಾಕಿ ಮಾಡುವಂಥದ್ದು ಏನು ಇರೋದಿಲ್ಲ. ಪೋಸ್ಟ್ ಪ್ರೊಸೆಸಿಂಗ್ ನಿಮಗೆ ಲಾಕ್ 2 and ಲಾಕ್ 3 ಇನ್ಬಿಲ್ಟ್ ಆಗಿ ನಿಮಗೆ ಕೊಡ್ತಾ ಇರೋದ್ರಿಂದ ನೀವು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಹಾಕ್ಸ್ಕೋಬೇಕು ಅನ್ನೋ ಲೆಕ್ಕಾಚಾರನೇ ಇರೋದಿಲ್ಲ. ಅದರಲ್ಲೇ ಶೂಟ್ ಮಾಡಿ ಪ್ರೊಸೆಸಿಂಗ್ ಅಲ್ಲಿ ನೀವು ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಇನ್ನೊಂದು, ನಿಮಗೆ ಪ್ರೀ ಕ್ಯಾಪ್ಚರ್ಡ್ ಮೋಡ್ ಇರೋದ್ರಿಂದ ನೀವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ರೆ ಅಕಸ್ಮಾತ್ ನೀವು ವೈಲ್ಡ್ ಲೈಫ್ ಫೋಟೋಗ್ರಫಿಗೂ ಕೂಡ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನೀವು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿ ಈ ಒಂದು ಬಜೆಟೆಡ್ ಕ್ಲೈಂಟ್ಸ್ಗಳು ನಿಮ್ಮ ಹತ್ರ ಇದೆ ಅಂದ್ರೆ ಇಷ್ಟೊಂದು ಬಜೆಟ್ಗಳನ್ನ ಹಾಕಿ ನೀವು ಕ್ಯಾಮ್ರಾನ ತಗೊಂಡು ಆರಾಮ್ಸಾಗಿ ಯೂಸ್ ಮಾಡ್ಬೋದು. ನಾನು R5 ಯೂಸ್ ಮಾಡ್ತಾ ಇದ್ದೀನಿ ಸರ್, R5 ಹೋಗ್ಬೋದು ಅಂದ್ರೆ ಧಾರಾಳವಾಗಿ ಹೋಗ್ಬೋದು ನೀವು. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಇಲ್ಲ ನಾನು Mark IV ಯೂಸ್ ಮಾಡ್ತಾ ಇದ್ದೀನಿ, ಇವಾಗಲೂ 5D Mark IV ಯೂಸ್ ಮಾಡ್ತಾ ಇದ್ದೀನಿ, ನಾನು ಹೋಗ್ಬೋದು ಅಂದರೆ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಸೊ ಸೋನಿಯಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ, ಸೋನಿಯಿಂದ ಕೆನಾನ್ ಬರ್ಬೋದು ಅಂದರೆ ನಿಮ್ಮ ಒಂದು ಅಭಿಪ್ರಾಯಕ್ಕೆ ನಾನು ಅದನ್ನು ಬಿಟ್ಬಿಡ್ತೀನಿ. ಯಾಕೆಂದರೆ ನಾನು ಹೇಳಿದ್ರೆ ಇಶ್ಯೂ ಆಗುತ್ತೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ನೀವು ಸೋನಿಗೆ ಕೆನಾನ್ಗೆ ಬರಬೇಕು ಅಂದರೆ ಆರಾಮಾಗಿ ಬನ್ನಿ, ಇಲ್ಲ ಕೆನಾನಿಂದ ಸೋನಿಗೆ ಹೋಗ್ಬೇಕು ಅಂದರೆ ಆರಾಮಾಗಿ ಹೋಗಿ. ಬಟ್ ನಿಮ್ಮ ವರ್ಕ್ ಸ್ಟೈಲನ್ನು ನೋಡಿಕೊಂಡು ಕ್ಯಾಮ್ರಾಗಳನ್ನು ಚೂಸ್ ಮಾಡ್ಕೊಳ್ಳಿ. ಕ್ಯಾಮ್ರಾನ ನಿಮ್ಮ ವರ್ಕ್ ಸ್ಟೈಲ್ ತಕ್ಕನಾಗಿ ಚೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಕ್ಯಾಮ್ರಾದಲ್ಲಿ ಇದರ ಎಕ್ಸಸೈಸಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಕಸ್ಮಾತ್ ಈ ಚಾನಲಲ್ಲಿ ಆ ವಿಡಿಯೋ ನೀವು ನೋಡಬೇಕು ಅನ್ಸಿದ್ರೆ ಎಲ್ಲದ್ರ ಬಗ್ಗೆ ಕಮೆಂಟ್ ಮಾಡೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಈ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನ ನೋಟಿಫಿಕೇಶನ್ ಆಗಿ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದೆ ನೋಡೋಕೆ ಹೋಗೋಣ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ನಿಮ್ಮ ಮನೋಹರ್ ಆಚಾರ್ ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.